ಬಾಗಲಕೋಟೆಯ ನೂತನ ಶಾಸಕರಾಗಿರುವಂತಹ ಉಮೇಶ್ ಮೇಟಿ ಅವರು ಪ್ರಮಾಣ ವಚನ ಸ್ವೀಕಾರದ ನಂತರ ಬಾಗಲಕೋಟೆಯ ನಗರದಲ್ಲಿ ಹೊಸ ಕಚೇರಿಯನ್ನು ಉದ್ಘಾಟಿಸಿದರು. ನವನಗರದ ಲೋಕೋಪಯೋಗಿ ಇಲಾಖೆಯ ಕಚೇರಿಯ ಆವರಣದಲ್ಲಿ ಪೂಜೆ ನೆರವೇರಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ಕಚೇರಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಗೋವಿಗೆ ಪೂಜೆ ಸಲ್ಲಿಸಿ ಅಭಿಮಾನಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಮುಖಂಡರು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ನೂತನ ಶಾಸಕ ಉಮೇಶ್ ಮೇಟಿ ಅವರಿಗೆ ಶುಭ ಕೋರಿದರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಚೇರಿ ಕಾರ್ಯನಿರ್ವಹಿಸಲಿದೆ ಎಂದು ಉಮೇಶ್ ಮೇಟಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾದೇವಿ ಮೇಟಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದು ಪೂಜೆ ಪುನಸ್ಕಾರ ನೆರವೇರಿಸಿದರು. ಕಾಮ ಕ್ರೋಧವ ನಾಶಿಸಿ ಜಗ ಶಾಂತಿಯ ಬೀರಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ತ್ವರಿತ ದಿನ ಶಿಶಿರಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಜಗದ್ಗುರು ಶ್ರೀ ಶಿವ ಮಹಾರಾಜ್ ಕಿ ಅಲ್ರಿ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿರುವ ಹಿನ್ನೆಲೆಯಲ್ಲಿ ಶಾಸಕರಾಗಿ ಉಮೇಶ್ ಮೇಟಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಮೇ 14ರಂದು ಬೆಂಗಳೂರಿನಲ್ಲಿ ವಿಧಾನಸೌಧದ ಸಭಾಭವನದಲ್ಲಿ ಸಭಾಪತಿ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಗಣ್ಯಮಾನ್ಯರು ಸೇರಿದಂತೆ ವಿವಿಧರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಶಾಸಕರ ಪ್ರಮಾಣ ವಚನಕ್ಕೆ ಸಾಕ್ಷಿಯಾದರು. ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಹಣಾ ವಿಧಿಗಳ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿಟ್ಟೆಂದು ನಮ್ಮ ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಪ್ರಾಶಸ್ತ್ಯವೆಂದು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುವುದು ಭಗವಂತನ ಹೆಸರಿನ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಮಾವು ಸಾಗಿಸುತ್ತಿದ್ದ ಲಾರಿ ಒಂದು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಪಲ್ಟಿಯಾಗಿದೆ. ಅಪಘಾತದ ಹಿನ್ನೆಲೆ ಲಾರಿಯಲ್ಲಿ ತುಂಬಿರುವಂಥ ಮಾವಿನ ಹಣ್ಣುಗಳು ರಸ್ತೆ ಮೇಲೆ ಚೆಲ್ಲಾಪಲ್ಲೆಯಾಗಿ ಬಿದ್ದಿದ್ದವು. ಕೆಲ ಸಮಯ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಆದರೆ ಲಾರಿ ಚಾಲಕ ಅದೃಷ್ಟವಶಾತ್ ಯಾವುದೇ ಗಂಭೀರ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಲಾರಿಯನ್ನು ತೆರವುಗೊಳಿಸುವಂಥ ಕಾರ್ಯ ನಡೆಸಿದ್ದರು. ರಸ್ತೆ ತುಂಬ ಮಾವು ಚೆಲ್ಲಾಪಲ್ಲಿ ಆಗಿರುವುದರ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರು ಮಾವಿನ ಹಣ್ಣಿಗಾಗಿ ಮುಗಿಬಿದ್ದಿರುವಂಥ ದೃಶ್ಯ ಸಾಮಾನ್ಯವಾಗಿತ್ತು.
ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ಬದುಕೆ ಅಲ್ಲ ನರಕವುದು, ಬದುಕೆ ಅಲ್ಲ ನರಕವುದು. ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ. ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧ ನಡಗುವುದು, ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧ. ಧಿಕ್ಕಾರ ಹೇಳಿ ಧಿಕ್ಕಾರ, ಎನ್ಟಿಆರ್ಗೆ ಧಿಕ್ಕಾರ, ಧಿಕ್ಕಾರ ಹೇಳಿ ಧಿಕ್ಕಾರ, ಎನ್ಟಿಆರ್ಗೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸ್ಟೂಡೆಂಟ್ಸ್ ಪವರ್, ನೇಷನ್ಸ್ ಪವರ್, ಸ್ಟೂಡೆಂಟ್ಸ್ ಪವರ್, ನೇಷನ್ಸ್ ಪವರ್. ಹೃದಯವೇ ಅಲ್ಲ, ಹಿಡಿಯದ ಹೃದಯ ಹೃದಯವೇ ಅಲ್ಲ. ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ಬದುಕೆ ಎಲ್ಲ ನರಕವುದು, ಬದುಕೆ ಎಲ್ಲ ನರಕ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದನ್ನು ವಿರೋಧಿಸಿ ಎಬಿವಿಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದಿಂದ ನಿಷ್ಪಕ್ಷಪಾತ ಹಾಗೂ ನಿಗದಿತ ಅವಧಿಯಲ್ಲಿ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಆಗಮಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಎಬಿವಿಪಿ ಜಿಲ್ಲಾ ಸಂಚಾಲಕರಾಗಿರುವಂಥ ವಿಪುಲ್ ಪೇಟ್ಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುವಂಥ ಮಹತ್ವದ ಪರೀಕ್ಷೆಗಳ ಪಾವಿತ್ರ್ಯತೆ ಮತ್ತು ವಿಶ್ವಾಸಾರ್ಹತೆ ಕಾಪಾಡುವುದು ಅತ್ಯಂತ ಅಗತ್ಯವಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಯಾವುದೇ ರೀತಿಯ ಅಕ್ರಮಗಳನ್ನು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಪರಿಶ್ರಮಕ್ಕೆ ಧಕ್ಕೆ ಉಂಟಾಗುತ್ತಿದೆ. ಈ ಪ್ರಕರಣವನ್ನು ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ರೀತಿಯಲ್ಲಿ ತನಿಖೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಪರೀಕ್ಷಾ ಮಾಫಿಯಾ ಸೇರಿದಂತೆ ಯಾವುದೇ ಹಂತದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಭಾರತ್ ಮಾತಾ ಕಿ ಜೈ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ. ಭಾರತ್ ಮಾತಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ರದ್ದತಿ ವಿಚಾರವಾಗಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ದೇಸಾಯಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಶಿಕ್ಷಣ ಸಚಿವರು ಇದರಲ್ಲಿ ಭಾಗಿಯಾದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಕಳೆದ 10 ವರ್ಷಗಳಿಂದ 22 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದಕ್ಕೆ ಯಾರೇ ಹೊಣೆ ಎಂಬುದು ತನಿಖೆ ನಡೆಸಬೇಕು. ಪ್ರಕರಣದಲ್ಲಿ ಶಿಕ್ಷಣ ಸಚಿವರು ಭಾಗಿಯಾದಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದರು. ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಸ್ಥಳೀಯ ಆಡಳಿತ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದರು. ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಮಾನವ ಸರಪಳಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡು ಪ್ರಯಾಣಿಕರಿಗೆ ತೊಂದರೆ ಉಂಟಾಯಿತು.
ಇವತ್ತು NSA ವತಿಯಿಂದ ಏನು ನಾವು ನೀಟ್ ಹಗರಣ ವಿರುದ್ಧ ಏನು ಪ್ರತಿಭಟನೆ ಮಾಡಿದ್ವಿ, ಸಂಪೂರ್ಣ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬೆಂಬಲ ಸೂಚಿಸಿದ್ರು. ಪ್ರತಿಭಟನೆ ಮಾಡಿ ಮಾನವ ಸರಪಳಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ವಿ. 2024ರಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು. ಆ ಕಮಿಟಿಯನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿ ಜಾರಿಗೆ ಮಾಡಲಾರ್ದೇ ಈ ವರ್ಷ ನಡೆದಂತ 3ನೇ ತಾರೀಕು ನಡೆದಂತ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಕೇಂದ್ರದ ಶಿಕ್ಷಣ ಸಚಿವರು ಮತ್ತು ದೇಶದ ಪ್ರಧಾನಮಂತ್ರಿಗಳ ಕೈವಾಡದಿಂದ ಕ್ವಶನ್ ಪೇಪರ್ ಸೋರಿಕೆಯಾಗಿದೆ. ಇದರಿಂದ ನೀಟ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಇದು ನಾವು NSA ವತಿಯಿಂದ ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಕಲೀಲಿಕ್ಕೆ ಹತ್ತತ್ರ ಒಂದು 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮತ್ತು ಈ ರೀತಿ ಇವ್ರ ಪರೀಕ್ಷೆನ ಪಾಪ ಪರೀಕ್ಷೆ ಸಲುವಾಗಿ ಕಷ್ಟಪಟ್ಟು ವರ್ಷಗಂಟ್ಲೆ ಓದ್ತಿದ್ದ ಎಷ್ಟೋ ಶ್ರಮ ಹಾಕಿ ಅವ್ರ ತಂದೆ ತಾಯಿ ಕೂಲಿ ಮಾಲಿ ಮಾಡಿ ಎಷ್ಟೋ ಬಡ ಮತ್ತು ಪ್ರತಿಭಾವಂತರ ಶಿಕ್ಷಣ ಕೊಡಿಸಿದ್ರು ಕೂಡ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆಪ್ಪ ಅಂತಂದ್ರೆ ಇವತ್ತು ಎಕ್ಸಾಮ್ ಬರೀತಾರೆ, ನಾಳೆ ಕ್ವಶನ್ ಪೇಪರ್ ರದ್ದು ಅಂತಂದು ಹೇಳ್ತಾರೋ. ಅದಕ್ಕೆ ನಾವು NSA ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಕೂಡಲೇ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತಂದು NSA ಇಂದ ಆಗ್ರಹಿಸ್ತೇವೆ. ವಿಜಯ್ ತಿಪ್ರೇಡ್ ಅಂತ, NSA ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಬಾಗಲಕೋಟೆ. ನಮಸ್ಕಾರ, ನನ್ನ ಹೆಸರು ಆನಂದ್ ಕಾಂಬ್ಳೆ ಅಂತ. ಏನು ಮೊನ್ನೆ ಭಾರತಾದ್ಯಂತ CET ನೀಟ್ ಎಕ್ಸಾಮ್ ನಡೆದಿದ್ದಲ್ಲ, ಆ ಎಕ್ಸಾಮ್ದೊಳಗೆ ದೊಡ್ಡ ಒಂದು ಸ್ಕ್ಯಾಮ್ ಆಗೈತಿ. ಈ ಸ್ಕ್ಯಾಮ್ ಒಳಗೆ ಒಂದು ಭಾರತದಾದ್ಯಂತ ಒಂದು ಸಂಸ್ಥೆ NTA ಅನ್ನೋ ಒಂದು ಸಂಸ್ಥೆ ನಡೆಸಿದ್ವಿ. ಆ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಾಗ ಕೆಲಸ ಮಾಡ್ತಿರ್ತೀವಿ. ಆ ಒಂದು ಸಂಸ್ಥೆಯನ್ನು ಭದ್ರವಾಗಿ ಈ ಒಂದೇ ಸಂಸ್ಥೆ ಮೂಲಕ ಈ CET ನೀಟ್ ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸದೇ ಇರೋದರಿಂದ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದೇ ರೀತಿ 2024ರಾಗ ಒಂದು ಸ್ಕ್ಯಾಮ್ ಆಗಿತ್ತು, ಇದೇ CET ನೀಟ್ ಎಕ್ಸಾಮ್ ಪರ್ಪಸ್. ಆಗಲೂ ಕೂಡ ನಮ್ಮ ಇಸ್ರೋ ಮಾಜಿ ಅಧ್ಯಕ್ಷತೆ ಸಮಿತಿ ರಚನೆ ಮಾಡಿ ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಸಮಿತಿನ ರಚನೆ ಮಾಡಿದ್ರು. ಆ ರಚನೆಯಲ್ಲಿ ಏನ್ ರಿಪೋರ್ಟ್ ಕೇಳಿದ್ರು ಅಂದ್ರೆ, ಈ ಎಕ್ಸಾಮ್ ಅನ್ನ ಯಾವ ರೀತಿ ನಡೆಸಿದ್ರೆ ಮುಂದೆ ಒಳಿತಾ ಇರುತ್ತಾ ಅಂತ ಹೇಳಿ ಅವ್ರು ಕೇಳಿದಕ್ಕೆ ಇಸ್ರೋ ಈ ಸಮಿತಿಯಿಂದ ಒಂದು ಒಳ್ಳೆ ರಿಪೋರ್ಟ್ ಅನ್ನ ಇವ್ರು ಕೊಟ್ಟಿದ್ರು. ಈ ರಿಪೋರ್ಟ್ ಕೊಟ್ಟರು ಸಹಿತ ಅವತ್ತಿನಿಂದ ಅದು ಕೇಂದ್ರ ಶಿಕ್ಷಣ ಸಚಿವಾಲಯದ ಒಂದು ಆಫೀಸ್ನಲ್ಲಿ ಭದ್ರವಾಗಿತ್ತು ಹೊರತು ಅದು ಜಾರಿಗೆ ತಂದಿಲ್ಲ. ಯಾಕೆ ಜಾರಿಗೆ ತಂದಿಲ್ಲ ಅಂದ್ರೆ, ಅದನ್ನು ಜಾರಿ ಮಾಡಿದ್ರೆ ಈಗ ನಡೆಯುವಂತ ಸ್ಕ್ಯಾಮ್ಗಳು BJP ಸರ್ಕಾರಕ್ಕೆ ಮಾಡೋಕ್ಕೂ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾದ ಒಂದು ರಿಪೋರ್ಟ್ ಅನ್ನ ಇಸ್ರೋ ಸಮಿತಿ ಅಧ್ಯಕ್ಷರು ಆ ಸಮಿತಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಜಾರಿ ಮಾಡ್ಬೇಕು. ಏನು ಇದ್ರೊಳಗ ಈ ಒಂದು ಹಗರಣದೊಳಗ ಭಾಗಿಯಾಗಿದಾರಲ್ಲ ಅವ್ರನ್ನೆಲ್ಲ ಕಾನೂನು ಮೂಲಕ ಶಿಕ್ಷೆ ಕೊಡ್ಬೇಕು ಅಂತ ಕೇಳ್ಕೊತ ನಮಸ್ತೆ, ನನ್ನ ಹೆಸರು ರಮೇಶ್ ಅಮಾತಿ ಅಂತ. ಏನು ಮೊನ್ನೆ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಆ ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದ್ರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ. ಕಾರಣ ಏನಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಹೊಣೆ ಸರಿಯಾದ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. 2024ರಲ್ಲಿ ಕೂಡ ಒಮ್ಮೆ ನೀಟ್ ಪರೀಕ್ಷೆ ಸೋರಿಕೆ ಆಗಿತ್ತು. ಆ ಒಂದು ರಾಧಾಕೃಷ್ಣ ಸಮಿತಿಯನ್ನ ನೇಮಕ ಮಾಡಿದ್ರು ಕೇಂದ್ರ ಸರ್ಕಾರ. ಅದನ್ನ ಯಾವುದೇ ರೀತಿ ಜಾರಿಗೆ ತಗೊಂಬಂದಿಲ್ಲ. ಆ ಜಾರಿಗೆ ತಗೊಂಬಲಿಕ್ಕಾಗಿ ಈ ರೀತಿಯ ಅನಾಹುತಗಳಾಗಿದೆ. ಎಷ್ಟೋ ಬಡ ವಿದ್ಯಾರ್ಥಿಗಳ ಅನ್ಯಾಯವಾಗಿದೆ. ಮುಂದೆ ಈ ರೀತಿ ಯಾವುದೇ ರೀತಿ ಅನ್ಯಾಯ ಬಂದ್ರೆ ಕೇಂದ್ರ ಸರ್ಕಾರ ಆ ಸಮಿತಿಯನ್ನ ಸರಿಯಾಗಿ ಸೂಕ್ತವಾಗಿ ಪರಿಶೀಲನೆ ಮಾಡಿ ಜಾರಿಗೆ ತರಬೇಕೆಂದು ಕೇಂದ್ರ ಸರ್ಕಾರ ನಾನು ಮನವಿ ಮಾಡ್ತೀನಿ. ಬೇಸಿಗೆಯ ಸಮಯದಲ್ಲಿ ಮಳೆ ಇಲ್ಲವಾದರೂ ಕೆಂಪು ಬಣ್ಣದ ಈ ಹೂವಿನ ಸುಂದರಿ ಬೆಳೆಯುತ್ತಾಳೆ. ರಸ್ತೆ ಉದ್ದಕ್ಕೂ ಕೆಂಪಾಗಿ ಕಂಗೊಳಿಸುವಂಥ ಗುಲ್ ಮೊಹರ್ ಮರ ನೋಡುವುದೇ ಉಲ್ಲಾಸಕರವಾಗಿದೆ. ಇಂಥ ಮರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದು ಗಮನ ಸೆಳೆಯುವಂತೆ ಆಗಿದೆ. ರಸ್ತೆ ಉದ್ದಕ್ಕೂ ಕೆಂಪಾಗಿ ಹೂವಿನ ಮರ ಕಾಣುತ್ತಿರುವುದು ಬಾಗಲಕೋಟೆಯ ನವನಗರದ ಪ್ರದೇಶದಲ್ಲಿ. ಪ್ರತಿ ಬೇಸಿಗೆಯ ಸಮಯದಲ್ಲಿ ಮಾತ್ರ ಈ ಗುಲ್ ಮೊಹರ್ ಮರ ಹೂವು ಬಿಡುವುದು ವಿಶೇಷವಾಗಿದೆ. ಮಳೆ ಇಲ್ಲವಾದರೂ ಬೇಸಿಗೆಯ ಸಮಯದಲ್ಲಿ ಕೆಂಪಾಗಿ ಕಂಗೊಳಿಸುವಂಥ ಜೊತೆಗೆ ಬಿಸಿಲಿನ ಬೇಗದಿಂದ ತತ್ತರಿಸಿದ ಜನತೆಗೆ ನೆರಳು ನೀಡುತ್ತದೆ. ಗ್ರಾಮೀಣ ಭಾಷೆಯಲ್ಲಿ ಸಂಕೇಶ್ವರ ಎಂದು ಕರೆಯುವಂಥ ಈ ಮರ ಮೊದಲು ಕೆಂಪನೆಯ ಸುಮ ರಾಶಿ ಹರಡುತ್ತದೆ. ನಂತರ ಎಲೆಗಳು ಜನ್ಮ ತಾಳುತ್ತದೆ. ರಾಯಚೂರು, ಬೆಳಗಾವಿ, ಹೆದ್ದಾರಿ ಅಕ್ಕಪಕ್ಕ ಬೆಳಗಿ ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ಸೇರಿದಂತೆ ಬಾಗಲಕೋಟೆಯ ನವನಗರದ ರಸ್ತೆ ಉದ್ದಕ್ಕೂ ಕೆಂಪು ಹಾಸಿಗೆ ಹಾಸಿದಂತೆ ಭಾಸವಾಗುತ್ತದೆ. ಗುಲ್ ಮೊಹರ್ ಇದರ ವೈಜ್ಞಾನಿಕ ಹೆಸರು ಡೆಲೋನಿಕ್ಸ್ ರೆಜಿಯಾ ರಾಂಪ್. ಹಿಂದಿಯಲ್ಲಿ ಗುಲ್ ಮೊಹರ್, ಆಡು ಭಾಷೆಯಲ್ಲಿ ಸಂಕೇಶ್ವರ ಮರ ಎಂದು ಕರೆಯುತ್ತಾರೆ. ಗುಲ್ ಅಂದರೆ ಗುಲಾಬಿ, ಮೊಹರ್ ಅಂದರೆ ನವಿಲು. ನವಿಲು ಹೇಗೆ ತನ್ನ ರೆಕ್ಕೆ ಪುಕ್ಕೆ
ಬಿಚ್ಚಿ ಆಡುತ್ತದೆಯೋ ಈ ಮರದಲ್ಲಿ ಸಹ ಕೆಂಪನೆಯ ಹೂವು ಅದೇ ಮಾದರಿಯಲ್ಲಿ ಕಂಗೊಳಿಸುತ್ತದೆ. ಬೇಸಿಗೆಯ ಸಮಯದಲ್ಲಿ ಈ ಮರದ ಆಕರ್ಷಣೆ ಆಗಿರುತ್ತದೆ. ಗುಲ್ ಮೊಹರ್ ಮೂಲತಃ ಮ್ಯಾರೆಸಿಸ್ ದೇಶದಿಂದ ಬಂದಿದೆ ಎಂದು ಹೇಳಲಾಗುತ್ತಿದೆ. ವೈಜ್ಞಾನಿಕವಾಗಿಯೂ ಇದರ ಉಪಯೋಗ ಇದ್ದು, ರಸ್ತೆ ಉದ್ದಕ್ಕೂ ಕೆಂಪಾಗಿ ಬಾನಂಗಳದಲ್ಲಿ ಬಾಚಿಕೊಂಡಿರುವುದನ್ನು ನೋಡುವುದೇ ಕಣ್ಮನ ಸೆಳೆಯುವಂತಾಗುತ್ತದೆ. ಒಂದು ಕೆಂಪನೆಯ ಸುಂದರಿ ಗುಲ್ಮರ್ಗ ಮರ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಸಮೃದ್ಧವಾಗಿ ಈ ಮರಗಳನ್ನು ನಾವು ಕಾಣ್ತಾ ಇದ್ದೇವೆ ಅನ್ನೋಂಥದ್ದು. ಪ್ರಕೃತಿಯ ಒಂದು ವಿಸ್ಮಯ ಈ ಮರ. ಯಾಕಂದರೆ ಅನೇಕ ಗಿಡ ಮರಗಳು ಹೂಗಳಿಂದ, ಎಲೆಗಳಿಂದ, ಬಣ್ಣಗಳಿಂದ ನಮ್ಮನ್ನು ಆಕರ್ಷಿಸ್ತಾ ಇವೆ ಅನ್ನೋಂಥದ್ದು. ಎಲೆಗಳು ಇಲ್ಲದೇ ಎಲೆಗಳು ಭಾಳ ಚಿಕ್ಕದಾಗಿರುವಂಥ ಎಲೆಗಳನ್ನು ಇಟ್ಟುಕೊಂಡು ತನ್ನ ಹೂಗಳ ಸೌಂದರ್ಯದಿಂದ, ಸಮೃದ್ಧ ಹೂಗಳ ಸೌಂದರ್ಯದಿಂದ ಗಮನ ಸೆಳೆದು ಈ ಗುಲ್ಮರ್ಗ ಮರ ಅನ್ನುವಂಥದ್ದು. ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದನ್ನು ಕೆಂಪು ಸುಂದರಿ ಮತ್ತು ಹಂದರ ಹಾಸಿದಂತೆ, ಕೆಂಪನೆ ಹಂದರ ಹಾಸಿದಂತೆ ನಯನ ಮನೋಹರವಾಗಿ ಕಾಣುವಂಥ ಈ ಮರ ಒಂದು ರೀತಿಯಿಂದ ಬೀದಿಗಳನ್ನು ಒಂದು ಸೌಂದರ್ಯದ ಸಂಕೇತವಾಗಿ ಪ್ರತಿನಿಧಿಸುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಅಂಥದ್ದು. ಅನೇಕ ಉದ್ಯಾನವನಗಳಲ್ಲಿ ಮತ್ತು ಬೀದಿಗಳಲ್ಲಿ ತಾನಾಗಿ ಬೆಳೆಯುವಂಥ ಈ ಮರಗಳು ನಮ್ಮ ಸೌಂದರ್ಯಕ್ಕೆ ಸಾಕ್ಷಿಯಾಗಿ ನಮ್ಮ ನಡುವೆ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥದ್ದೊಂದು ಮರ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮ್ಮ ಕಣ್ಣಿಗೆ ತಂಪನ್ನು ನೀಡುವಂಥ ಮರವಾಗಿ ನಮ್ಮ ನಡುವೆ ಇದೆ ಅನ್ನೋದು. ಕರ್ನಾಟಕ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗ ವಿಪರೀತ ಬಿಸಿಲು ಕಾಡುತ್ತದೆ. ಈ ಬಿರುಬಿಸಿಲಿನಲ್ಲಿ ಕಣ್ಣಿಗೆ ತಂಪು ನೀಡುವಂತಹ ಗುಲ್ಮೋರ್ ಮರಗಳು, ಹೊಂಗೆ ಮರಗಳು, ಬೇವಿನ ಮರಗಳು, ಅಶೋಕ ಮರಗಳು ನಮ್ಮ ರಸ್ತೆಗಳನ್ನು, ಉದ್ಯಾನವನಗಳನ್ನು ಹೂಗಳ ಸೌಂದರ್ಯದಿಂದ ಗಮನ ಸೆಳೆಯುತ್ತದೆ. ಈ ಬಿಸಿಲಿನ ಬೇಗೆಯಲ್ಲಿ ಬೆಳೆಯುವಂತಹ ಗುಲ್ಮೋರ್ ಮರಗಳು ಕೆಂಪು ಎಲೆಗಳಿಂದ ಹೂಗಳ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿರುತ್ತವೆ. ಇದು ರಸ್ತೆಯಲ್ಲಿ ಕೆಂಪು ಸುಂದರಿಯ ಹಾಗೆ ಕಾಣುತ್ತಾ ಇರುತ್ತವೆ.